ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಅಕ್ಕ, ಮಂಗಳಾರತಿ. ಇದು ಈ ಮನೇಲಿ ಶುಭ ಶುರುವಾಗ್ತಿದೆ ಅಂತ ಹೇಳ್ತಿರೋ ಆರ್ತಿ. ತಗೊಂಡು ಬದ್ಲಾಗ. ಆಹಾ, ಚಿಕ್ಕತ್ತೆ ಸಪೋರ್ಟ್ ನಿನ್ ಕಡೆಗೆ ತಗೊಂಬಿಟ್ಯಾ? ಅಕ್ಕ, ಏನ್ ಯೋಚನೆ ಮಾಡ್ತಿದ್ದೀರಾ? ಆರ್ತಿ ತಗೊಳ್ಬೇಕಾದ್ರೆ ಒಳ್ಳೇದನ್ನೇ ಯೋಚನೆ ಮಾಡ್ಬೇಕಂತೆ. ಒಳ್ಳೇದಾಗುತ್ತೆ, ತಗೊಳ್ಳಿ ಅಕ್ಕ. ಬೇಜಾರು ಮಾಡ್ಕೊಂಬೇಡ, ಎಲ್ಲ ಸರಿ ಹೋಗುತ್ತೆ. ಇದೇನಮ್ಮ ಗಾಯತ್ರಿ, ಗಾದೆ ಮಾತನ್ನು ಬದಲಾಯಿಸೋ ಕಾಲ ಬಂದಾಯ್ತಲ್ಲ. ಅದೇ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅನ್ನೋ ಗಾದೆನ ತೆಗೆದು ಪಕ್ಕದಲ್ಲಿಟ್ಟು ಮೊದಲನೇ ಸೊಸೆಗೊಂದು ಕಾಲ ಎರಡನೇ ಸೊಸೆಗೊಂದು ಕಾಲ ಅಂತ ಬದಲಾಯಿಸಿದ್ರೆ ಸೂಪರ್ ಆಗಿರುತ್ತಲ್ವಾ? ಮತ್ತಿನ್ನೇನಮ್ಮ, ಈ ದತ್ತಪ್ಪನ ಕಣ್ಮುಂದೆ ತುಂಬಾ ಎತ್ತರದಲ್ಲಿದ್ದ ನಿನ್ನ ವ್ಯಕ್ತಿತ್ವ ದಸಕ್ಕಂತ ಕೆಳಗಡೆ ಬಿದ್ದಿದ್ರ ನನ್ ಕಣ್ಣಾರೆ ನನ್ನ ಕೈ ನೋಡಕ್ಕಾಗ್ತಿಲ್ಲಮ್ಮ. ಹುಟ್ಟೆಲ್ಲ ಕಿವುಚಿದಾಗ ಆಗುತ್ತೆ. ನಿನಗೀಗಾಗಬಾರ್ದಾಗಿತ್ತಮ್ಮ. ದತ್ತಪ್ಪ, ಇವಾಗ ಏನಾಗಿದೆ ಅಂತ ಇಷ್ಟೆಲ್ಲ ಮಾತಾಡ್ತಿದ್ದೀರಾ? ಇನ್ನೇನಾಗಬೇಕು ಮಗಳೇ? ಎಲ್ಲರ ಮುಂದೆ ನಿನ್ ಕೈಲಿದ್ದ ಮಂಗಳಾರತಿ ತಟ್ಟನ ಕಿತ್ತು ಆ ಕೀರ್ತಿ ಕೈ ಕೊಟ್ಟಿದ್ದೇನು ಕಡಿಮೆ ಹ್ಯಾಪನಿಂಗ್ ಅನ್ಕೊಂಡಿದೀಯ? ನನ್ಗೇನೋ ಆ ಸೀನ್ ನೋಡ್ತಾ ಇದ್ರೆ ಅಧಿಕಾರನ ನಿನ್ ಕೈಯಿಂದ ಕಿತ್ತು ಕೀರ್ತಿ ಕೈ ಕೊಟ್ಟಾಗಿತ್ತು. ಹಾಗೆಲ್ಲ ಏನೂ ಆಗೋದಿಲ್ಲ. ನೀನಿಲ್ಲ ಅಂದ್ರೂ ಹಾಗಾಗ್ತಿಲ್ವಲ್ಲಮ್ಮ. ಇವತ್ತು ಮಂಗಳಾರತಿ ತಟ್ಟೆ ಹೋದ ಹಾಗೆ ಆಸ್ತಿ ಕೂಡ ಅವಳ ಹೆಸರು ಹೋಗ್ಬೋದು. ದತ್ತಪ್ಪ, ಆ ಚಾನ್ಸಸ್ ತುಂಬಾ ಇದೆ ಮಗಳೇ. ಶಾರದಕ್ಕ ನನ್ನ ಸೊಸೆ ನನ್ನ ಸೊಸೆ ನನ್ನ ಸೊಸೆ ಕೀರ್ತಿಗೂ ಈ ಮನೇಲಿ ಮರ್ಯಾದೆ ಸಿಗ್ಬೇಕು, ಅವಳು ಈ ಮನೇಲಿ ಒಬ್ಳಾಗ್ಬೇಕು ಅನ್ನೋದನ್ನ ಹೇಳ್ತಿದ್ರೆ ಮನೆಯವರೊಬ್ರು ತುಟಿಕ್ ಪಿಟಕ್ ಅನ್ಲಿಲ್ಲ. ಈ ಮನೆಯವ್ರಿಗೆ ಯಾರು ಏನ್ ಕೇಳಿದ್ರು ಕೊಡೋ ಅಭ್ಯಾಸ ಇದೆ. ರಾಘವನ್ಗೆ ನನ್ನ ಮಗಳ ವಿಚಾರದಲ್ಲೇ ಎಲ್ಲರೂ ಸೇರಿ ಹೂ ಅಂದಿರ್ಲಿಲ್ವೇ? ಹಾಗೆ ಕೀರ್ತಿ ವಿಷಯದಲ್ಲಿ ಎಲ್ಲರೂ ಒಟ್ಟಾಗಿ ಹೂ ಅಂದ್ಬಿಟ್ರೆ ನಿನ್ನ ಹೆಸರಲ್ಲಿರೋ ಆಸ್ತಿಗೆ ಎಳ್ಳು ನೀರು ಬಿಡ್ಬೇಕಾಗತ್ತೆ. ಏನೋಪ್ಪ, ನಿನಗಿಷ್ಟು ಬೇಗ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು ಮಗಳೇ. ಗೆದ್ದೆತ್ತಿನ ಬಾಲ ಹಿಡಿಯೋದು ಮನುಷ್ಯ ಧರ್ಮ. ಗೆಲ್ಲೋ ಎತ್ತನ್ನ ಮೊದಲೇ ಗುರುತಿಸೋದು ಚಾಣಾಕ್ಷ ಧರ್ಮ. ಒಂದಲ್ಲ ಒಂದ್ ದಿವಸ ಕೀರ್ತಿ ಈ ಮನೇನ ಆಳೇ ಆಳ್ತಾಳೆ. ನಾನು ನಿನ್ ಬೆನ್ ಹಿಂದೆ ಇರೋದಕ್ಕಿಂತಲೂ ಕೀರ್ತಿ ಬೆನ್ ಹಿಂದೆ ಇರೋದೇ ಮೇಲು. ಇನ್ಮೇಲೆ ಅವಳಿಗೆ ಮಸ್ಕ ಹೊಡೆಯೋದು ವಾಸಿ ಅನ್ಸುತ್ತೆ. ಏನಾದ್ರೂ ಮಾಡ್ಕೊಳ್ಳಿ ದತ್ತಪ್ಪ, ಆದ್ರೆ ಅದನ್ನೆಲ್ಲ ನನಗೆ ಹೇಳಿ ನಿನ್ನ ಅಲ್ಗೆ ಏನಕ್ಕೆ ನೋವ್ಸ್ಕೊತಿದ್ದೀರಾ? ಕಾಲ ಬದಲಾದ ಹಾಗೆ ನಾವು ಬದಲಾಗಬೇಕು ಅನ್ನೋದನ್ನ ನಿನ್ಗೆ ಅರ್ಥ ಮಾಡಿಸ್ತಿದ್ದೀನಮ್ಮ ಗಾಯತ್ರಿ. ಒಂದಷ್ಟು ದಿವಸ ನಿನ್ ಕಾಲ ನಡೀತಿತ್ತು,
ಆಗ ನಾನು ನಿನಗೆ ಪರ ಕೇಳ್ತಿದ್ದೆ. ಈಗ ಕೀರ್ತಿ ಕಾಲ ಶುರುವಾಗಿದೆ, ಅವಳಗ್ ಪರ ಕೇಳೋದನ್ನ ನಾನು ಅಭ್ಯಾಸ ಮಾಡ್ಕೋಬೇಕಷ್ಟೇ. ನಾನ್ ಸೋತಾಗ್ಲೆಲ್ಲ ಸೈಡಲ್ಲಿ ಬಂದು ಪಿನ್ ತಗೊಂಡು ಚುಚ್ಚಿದ್ದೆ ಅಲ್ವಾ, ಅದಕ್ಕೆ ಟೈಮ್ ಸಿಕ್ತು ದಬ್ಳ ತಗೊಂಡು ಚುಚ್ಚಿದ್ದೀನಿ, ಅನುಭವಿಸು. ನಿನ್ನ ಸುಮ್ನೆ ಬಿಡೋದಿಲ್ಲ ಕಣೆ ಕೀರ್ತಿ, ಸುಮ್ನೆ ಬಿಡೋದಿಲ್ಲ. ಬಿಡ್ಬೇಡ. ಅದೇನ್ ಮಾಡ್ಬೇಕು ಅಂತಿದ್ಯೋ ಮಾಡು, ಅದ್ ಯಾವ ಮಾಸ್ಟರ್ ಪ್ಲಾನ್ ಹಾಕಿದ್ಯೋ ನಡ್ಸು. ಆದ್ರೆ ಅದ್ ಯಾವ್ದು ವರ್ಕೌಟ್ ಆಗಲ್ಲ. ಬದಲಾಗಿ ಅದೆಲ್ಲ ನಿನಗೆ ರಿವರ್ಸ್ ಹೊಡೆಯುತ್ತೆ ಡೂಪ್ಲಿಕೇಟ್ ಗಾಯತ್ರಿ. ಅಂತೂ ಅಹಂಕಾರ ಇದ್ದು ನಿನ್ ಮುಖದಲ್ಲಿ ಅವಮಾನ ಬಂದ್ ಕೂತಿರೋದ್ ನೋಡಿ ಖುಷಿ ಆಗ್ತಿದೆ. ಇದು ಅವಮಾನ ಅಲ್ಲ. ನಿಜ, ನಾನೇ ತಪ್ಪು ಹೇಳ್ಬಿಟ್ಟೆ. ಇದು ಅವಮಾನ ಅಲ್ಲ, ನಿನ್ನ ಸೋಲು. ಮೊದಲನೇ ಸರ್ತಿ ಬಂದ್ ಅಪ್ಕೊಂಡಿರೋ ಸೋಲನ್ನ ಒಪ್ಕೋ ಅಂಜಲಿ. ಯಾಕಂದ್ರೆ ಇನ್ ಮುಂದೆ ಅದೇ ನಿನ್ ರೆಗ್ಯುಲರ್ ಸಂಗಾತಿ ಆಗಿರುತ್ತೆ. ನಮ್ ಜೀವನದಲ್ಲಿ ಫಸ್ಟ್ ಟೈಮ್ ಏನೇ ಬಂದ್ರೂ ಸಂತೋಷವಾಗಿ ಸ್ವೀಕರಿಸ್ತೀವಲ್ಲ, ಹಾಗೆ ಈಗ ನಿನಗ್ ಬಂದಿರೋ ಸೋಲನ್ನು ಸಂತೋಷವಾಗಿ ಸ್ವೀಕರಿಸು. ನಿಮ್ಮತ್ತೆ ನಿಮ್ ಕಡೆ ಬಂದಿದ್ದಾರೆ ಅಂತ ಇಷ್ಟೊಂದು ಬೀಗ್ ಬೇಡ ಕೀರ್ತಿ. ಅವ್ರೊಬ್ರು ನನ್ ಕಡೆ ಬಂದಿದ್ದಕ್ಕೆ ಈ ಲೆವೆಲ್ ಅಲ್ಲೋಲ ಕಲ್ಲೋಲ. ನಾಳೆ ಇಡೀ ಮನೆ ನನ್ ಕಡೆ ಬಂದ್ರೆ ನಿನ್ ಗತಿ ಏನಾಗ್ಬೋದು ಡೂಪ್ಲಿಕೇಟ್ ಗಾಯತ್ರಿ? ಅದು ಸಾಧ್ಯ ಇಲ್ಲ. ಖಂಡಿತ ಆ ಕಾಲ ಬಂದೇ ಬರುತ್ತೆ ಅಂತ. ಅಷ್ಟರಲ್ಲಿ ನೀನ್ ಬದ್ಲಾಗು. ಇಷ್ಟಕ್ಕೂ ನಿನ್ನನ್ನ ಸೋಲ್ಸಿ ಅಥವಾ ಈ ಮನೆಯಿಂದ ಓಡಿಸಿ ನಾನ್ ಸಾಧಿಸ್ಬೇಕಾಗಿರೋದು ಏನೂ ಇಲ್ಲ. ಬದ್ಲಾಗು. ಈ ಮನೆ ಒಗ್ಗಟ್ಟಲ್ಲಿ ನಾವಿಬ್ರು ಸೇರೋಣ. ಈ ಮನೆ ಸಂತೋಷನ ಇನ್ನಷ್ಟು ಜಾಸ್ತಿ ಮಾಡೋಣ. ನಾನು ಬೆಂಕಿ ಹಚ್ಚಕ್ ಬಂದೋಳು, ಈ ಮನೆ ಬೆಳಗೋದಿಕ್ಕಲ್ಲ. ಸುಡೋಕ್ ಬಂದವ್ರೆ ಸುಟ್ಟು ಹೋಗ್ತಾರೆ ಅನ್ನೋ ಪ್ರಜ್ಞೆ ಇಲ್ದೇದಾಗ್ಲೆ ಬುದ್ಧಿ ಹೇಳೋ ಅಗತ್ಯ ಇರೋದು. ಬದ್ಲಾಗು ಅಂಜಲಿ. ನನ್ನನ್ನ ಯಾರು ಬದಲಾಯಿಸಕ್ ಆಗೋದಿಲ್ಲ ಕೀರ್ತಿ. ಬದ್ಲಾಗ್ದಿದ್ರೆ ಸೋಲು ನಿನ್ನನ್ನ ನುಂಗೋ ದಿನ ದೂರ ಇಲ್ಲ. ನಾನ್ ಮಾಡಿರೋದ್ ಯಾವ್ದು ಕೆಟ್ಟದ್ದು ಅಂತ ಇದುವರೆಗೂ ಈ ಕುಟುಂಬಕ್ ಗೊತ್ತಾಗಿಲ್ಲ, ಗೊತ್ತಾಗೋದು ಇಲ್ಲ. ಮಾಡೋದ್ ನಾನು, ಅನ್ಭವಿಸೋದ್ ನೀನು ಅನ್ನೋ ಲೆಕ್ಕದಲ್ಲಿ ನನ್ನ ನಿನ್ನ ಮುಂದಿನ ಹೆಜ್ಜೆಗಳು. ಇನ್ ಮುಂದೆ ಹೆಜ್ಜೆ ನಿಂದಾದ್ರೂ ದಾರಿ ನಂದಾಗಿರುತ್ತೆ. ನಿನ್ನ ತಪ್ಪುಗಳನ್ನ ಹುಡುಕಿ ತೆಗೆದು ಈ ಮನೆಯವ್ರ ಮುಂದೆ ಇಡಕ್ಕೆ ನನಗೂ ಬರುತ್ತೆ. ಅದು ಕೇವಲ ನಿನ್ನ ಭ್ರಮೆ. ಭ್ರಮೆ ಅಲ್ಲ ಅನ್ನೋದಕ್ಕೆ ಇನ್ ಮುಂದೆ ನಿನಗೆ ಉದಾಹರಣೆಗಳು ಸಿಗ್ತಾ ಹೋಗುತ್ತೆ. ಅದೇನ್ ಮಾಡ್ತೀಯೋ ನಾನು ನೋಡ್ತೀನಿ. ಸೋಲಿಗೋಸ್ಕರ ಕಾಯ್ತಾ ಕೂತ್ರೆ ಬರೋದು ಸೋಲೆ. ಬದ್ಲಾದ್ರೆ ಮಾತ್ರ ಈ ಮನೇಲಿ ನಿನಗೆ ಒಳ್ಳೆ ಬದುಕಿದೆ. ಮಾತು ತುಂಬಾ ಚೆನ್ನಾಗಿದೆ, ಆದ್ರೆ ವರ್ಕೌಟ್ ಆಗಲ್ಲ. ಹಾಗಾದ್ರೆ ಇನ್ ಮುಂದೆ ಏನಾಗುತ್ತೆ ಅನ್ನೋದಕ್ಕೆ ಕಾಯಿ. ನಿನ್ ತಪ್ಪಿನ ಮೊದಲನೇ ಕಂತು ಮನೆಯವ್ರ ಮುಂದೆ ಬರುತ್ತೆ. ಅನ್ಭವಿಸಿ. ಇವಳಿಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡೋಕ್ ಹೇಗ್ ಸಾಧ್ಯ? ನನ್ ಯಾವ ತಪ್ಪು ಇವಳಿಗೆ ಗೊತ್ತಾಗಿದೆ? ತಗೊಳ್ಳಿ ದಯನ. ಸಂಬಳದ ಈ ಸುದಿನ ಸುಗಮವಾಗಲಿ. ಯಾರು ಗಲಾಟೆ ಮಾಡ್ಕೊಬಿಡಿ, ಲೈನ್ ನಿಂತ್ಕೊಳ್ಳಿ. ದಯನ ಎಲ್ರಿಗೂ ಚೆಕ್ ಕೊಡ್ತಾರೆ. ಏ ಮಾರುತಿ, ನೀನ್ ಗಲಾಟೆ ಮಾಡ್ದೇನೆ ನಿಂತ್ಕೊಂಡ್ರೆ ಸಾಕು. ಸಂಬಳ ನನಗೆ ಬೇಕಾಗಿತ್ತಲ್ಲ ಅದಕ್ಕೆ. ತರಲೆ ಪ್ರತಿ ತಿಂಗಳು ಏನ್ ನಡೆಯುತ್ತೆ ಅಂತ ಮನೆಯವರೆಲ್ಲರಿಗೂ ಗೊತ್ತು. ನೀನೇ ಅದನ್ನು ವಿಶೇಷವಾಗಿ ಅನೌನ್ಸ್ ಮಾಡಬೇಕಾಗಿಲ್ಲ. ನೋಡು, ಮನೆಯವರೆಲ್ಲ ಬಂದಿದ್ದಾಯ್ತು. ಅಳಿಯಂದ್ರು ಮುಂದೆನೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಮಾವಯ್ಯ, ಇನ್ನೂ 3 ಜನ ಬಾಕಿ ಇದ್ವಿ, ಮರ್ತು ಬಿಟ್ರಾ? ಅಲ್ಲ ಮಾವ, ಮಂಗಳಾರತಿ ವಿಷಯದಲ್ಲಿ ಸ್ವಲ್ಪ ಕಟುವಾಗಿ ಮಾತಾಡಿದೆ ಅಂತ ನಮ್ಮ ಮನೆಯವ್ರ ಲಿಸ್ಟಿಂದ ದೂರ ಇಟ್ಬಿಟ್ರಾ ಅಥವಾ ತೆಗ್ದೇ ಹಾಕಿದ್ರಾ? ಭಯ ಶುರು ಮಾಡು. ಅಲ್ಲಪ್ಪ, ಅದು ಈಗ ಮಾತು ಆಡಬೇಕೆ ಹೊರತು ಅದನ್ನ ಎಳಿಬಾರ್ದು.
ಏನ್ ಹೇಳು? ಆಸ್ತಿ ಎಲ್ಲ ಈಗ ಹೇಗಿದ್ರು ಗಾಯತ್ರಿ ಹೆಸರಲ್ಲಿದೆ. ದೊಡ್ಡ ಜವಾಬ್ದಾರಿ ತಗೊಂಡಿದ್ದಾಳೆ. ಇನ್ನು ಮುಂದೆ ಪಾಕೆಟ್ ಮನಿ ಚೆಕ್ ಕೊಡೋ ಜವಾಬ್ದಾರಿನೂ ಅವಳೇ ತಗೊಳ್ಳಿ ಅನ್ನೋದು ನನ್ನ ಆಸೆ. ಅಷ್ಟನ್ನು ಹೇಳೋದಕ್ಕೆ ಇಷ್ಟೊಂದು ಒದ್ದಾಡಬೇಕಾ? ಅವಳಿಗೂ ಈ ಕೆಲಸ ಎಲ್ಲ ಅಭ್ಯಾಸ ಆಗುತ್ತೆ. ಇಷ್ಟಕ್ಕೂ ಇದನ್ನ ಬೇಡ ಅಂತ ಯಾರು ಹೇಳ್ತಾರೆ? ನಾನು ಇಷ್ಟು ದಿನ ಇದು ಮಾವನೋ ನಡ್ಸ್ಕೊಂಡ್ ಬಂದಿರೋ ಕೆಲ್ಸ, ಅವರೇ ಮಾಡ್ಬೇಕು. ಇಷ್ಟಕ್ಕೂ ಕೆಲ್ಸ ಕಲಿಬೇಕಾದ್ರೆ ಆ ಜಾಗದಲ್ಲೇ ಕೂತ್ ಕಲಿಬೇಕು ಅಂತ ಏನಿಲ್ಲ ಅಲ್ವಾ ಮಾವಯ್ಯ? ಆಸ್ತಿ ಎಲ್ಲ ನನ್ನ ಹೆಸರೇ ಇದೆ ಅಂದ್ ಮಾತ್ರಕ್ಕೆ ಅದ್ರ ಮೇಲೆ ಅಧಿಕಾರ ಚಲಾಯಿಸಕ್ ಆಗೋದಿಲ್ಲ. ಅದ್ ನನ್ ಗುಣನೂ ಅಲ್ಲ. ಅಲ್ಲಮ್ಮ, ಈ ಜವಾಬ್ದಾರಿನ ನೀನೇ ಯಾವತ್ತಿದ್ರೂ ತಗೋಬೇಕಲ್ವಾ? ಈಗ್ಲಿಂದಾನೇ ಮಾಡಿದ್ರೆ ಅನುಭವ ಆದ ಹಾಗಾಗುತ್ತೆ ಅಂತ. ಸರಿ ಮಾವ, ನೀವಿಷ್ಟೆಲ್ಲ ಹೇಳಾದ್ಮೇಲೆ ನಾನು ಆಗಲ್ಲ ಅಂತ ಹೇಗೆ ಹೇಳಿ? ಆದ್ರೆ ಚೆಕ್ಕನ್ನ ನೀವೇ ಬರೀರಿ, ನಾನ್ ಬೇಕಾದ್ರೆ ಸೈನ್ ಮಾಡ್ತೀನಿ. ಬಾಮ್ಮ ಗಾಯತ್ರಿ, ಕೂತ್ಕೋ. ದತ್ತಪ್ಪ, ಹಾಗಾದ್ರೆ ಕೊಟ್ಟಿರುವ ದುಡ್ಡನ್ನ ಅಕೌಂಟ್ಗೆ ಬರ್ದಿಡುವ ಕೆಲಸ ಯಾರು ಮಾಡ್ತಾರೆ? ಯಾಕೆ ನೀನ್ ಬರೀತಾ ಶಾರದಾ? ಇಲ್ಲ, ನನ್ನ ಸೊಸೆ ಮಾಡ್ತಾಳೆ. ಬಾ ಕೀರ್ತಿ. ಈ ಮನೆ ಸೊಸೆಗೆ ಆ ಸಣ್ಣ ಜವಾಬ್ದಾರಿ ಆದ್ರೂ ಇರ್ಲಿ. ಅಯ್ಯೋ, ಯಾರು ಬೇಡ ಅಂತಾರೆ? ಮಾರುತಿ, ಸ್ವಲ್ಪ ಸುಮ್ಮನೆ ನಿಂತ್ಕೋತೀಯಾ? ಬೇಡದಿರೋ ಜಾಗದಲ್ಲಿ ಮಾತಾಡ್ಬೇಡ. ಯಾಕಕ್ಕ ರೇಗ್ತಿದ್ದೀರಾ? ಇದು ಅವನ ಮೇಲಿರೋ ಕೋಪನ, ನನ್ನ ಮೇಲಿರೋ ಕೋಪನ? ಇನ್ಮೇಲೆ ನನಗೆ ಕೋಪ ಶಾರದಾ? ಮಾರುತಿ, ತಗೋಪ್ಪ ಅಕೌಂಟ್ಸ್. ಶಾರದನ್ಗೆ ಕೊಟ್ಬಿಡು. ನನಗಲ್ಲ, ನನ್ನ ಸೊಸೆ ಕೊಡು. ವಸುದಾದ ಒಂದು ಎಡವಟ್ಟು ಇಲ್ದೆ ಹೋಗಿದ್ರೆ ಇಷ್ಟೊತ್ತಿಗೆ ಈ ಕೀರ್ತಿ ಮುಖದಲ್ಲಿ ನೀರಿಳಿಸಿರ್ತಿದ್ದೆ. ಮೊದಲನೇದಾಗಿ ಯಾರ ಹೆಸರು ಬರೀಲಿ? ನಂಬರ್ 1 ಆಲ್ವೇಸ್ ನಂದು, ಯಾವಾಗ್ಲೂ ಮುಂದು. ನನ್ಗೆ ಕೊಡಿ ಬಾಬಾ. BK ಬಾಲಕೃಷ್ಣ 10,000 ತಗೊಂಬ. ಇದನ್ನ ಇಟ್ಕೊಂಡು ಸೈನ್ ಮಾಡಿ. ನಿನ್ನಲ್ಲೇ ಇದೆ. ಎರಡನೇದು ಅನ್ನಪೂರ್ಣ ಶಾರದಾ. ರಾಘವ. ಮಾರುತಿ. ಮಾರುತಿ 10,000. ಎಲ್ಲರದು ಆಯ್ತಲ್ಲ? ಬಾವಾ, ಕೀರ್ತಿನ ಮರ್ತ್ ಬಿಟ್ರಿ. ಕೀರ್ತಿ 10,000. ಮಾರುತಿ, ನನ್ ತಂಗಿಗೆ ಮೊದಲನೇ ಚೆಕ್ಕು ನನ್ ಕೈಯಾರ ನಾನೇ ಕೊಡ್ತೀನಿ. ತಗೋ ಕೀರ್ತಿ. ಎಕ್ಸ್ಟ್ರಾ ಅಮೌಂಟ್ ಏನಾದ್ರೂ ಬೇಕಾದ್ರೆ ಕೇಳು, ನಾನೇ ಸೈನ್ ಮಾಡ್ಕೊಡ್ತೀನಿ. ಈ ಮನೆ ಅಕೌಂಟ್ ಬುಕ್ ಅಲ್ಲಿ ನನ್ನ ಹೆಸರು ರಿಜಿಸ್ಟರ್ ಆಯ್ತಲ್ಲ, ಅಷ್ಟ್ ಸಾಕು ನನ್ಗೆ. ಕೇಳೋದಾದ್ರೆ ಕೇಳ್ಬಿಡಮ್ಮ, ಆಮೇಲೆ ಶಾರದಾ ಬೇಜಾರು ಮಾಡ್ಕೋತಾಳೆ. ಏನಿಲ್ಲ ಮಾವ, ನೀವ್ ಕೇಳಲೇಬೇಕು ಅಂದ್ರೆ ಒಂದ್ ವಿಷಯ ಇದೆ, ಕೇಳ? ಏನು? ಅಕೌಂಟ್ ಬುಕ್ ಅಲ್ಲಿ ಅಮೌಂಟ್ ಬರೀತಿರುವಾಗ ಒಂದ್ ಕಡೆ ನೋಡ್ದೆ,
ಹಿಂದಿನ ತಿಂಗಳಲ್ಲಿ ಮಿಸಲೇನಿಯಸ್ ಎಕ್ಸ್ಪೆಂಡಿಚರ್ ಅಂತ 10 ಲಕ್ಷ ರೂಪಾಯಿ ಎಂಟರ್ ಆಗಿದೆ. ಏನೋ ಒಂದು ಸಣ್ಣ ಅಮೌಂಟ್ ಇದ್ರೆ ಓಕೆ, ಆದ್ರೆ ಮಿಸಲೇನಿಯಸ್ ಎಕ್ಸ್ಪೆಂಡಿಚರ್ ಅಂತ 10 ಲಕ್ಷ ರೂಪಾಯಿ ಖರ್ಚಾಗೋದಕ್ಕೆ ಹೇಗೆ ಸಾಧ್ಯ? ಹಾಗಿದ್ಮೇಲೆ ಇದು ಮಿಸಲೇನಿಯಸ್ ಅಲ್ಲ, ಮಿಸ್ಯೂಸು, ಮಿಸ್ಮ್ಯಾನೇಜ್ಮೆಂಟು. ಇದ್ರಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ನಾನು ನಯಾ ಪೈಸಾ ಮುಟ್ಟಿಲ್ಲಪ್ಪ. ಅಲ್ಲ, ಈ ವ್ಯವಹಾರನೆಲ್ಲ ನೋಡ್ಕೋತಾ ಇದ್ದಿದ್ದು ಗಾಯತ್ರಿನೇ ತಾನೇ? ನನ್ಗನ್ಸುತ್ತೆ ಗಾಯತ್ರಿನೇ. ಗಾಯತ್ರಿ, ನೀನಾ? ನಿನಗೆ 10 ಲಕ್ಷ ರೂಪಾಯಿ ಯಾಕೆ ಬೇಕಾಗಿತ್ತು? ಅಂತ ಖರ್ಚು ಏನಿತ್ತು? ಬಳಸ್ಕೊಂಡಿದ್ಯಾ ಸರಿ, ಆದ್ರೆ ಅದಕ್ಕೊಂದು ಕಾರಣ ಇರ್ಬೇಕಲ್ವೇ? ಗಾಯತ್ರಿ, ಯಾಕೇನು ಮಾತಾಡ್ತಾ ಇಲ್ಲ? ಉತ್ತರ ಕೊಡಮ್ಮ. ಈಗ ನೀನೇನು ಮಾತಾಡದೆ ಹೋದ್ರೆ ನಿನ್ ಮೇಲೆ ವಿನಾಕಾರಣ ಮಾಡಿರೋ ಆರೋಪ ನಿಜ ಅನ್ಸ್ಕೊಳ್ಳು. ಏನಾಯ್ತು ಹೇಳು? ನಿನ್ ಮೇಲೆ ನನಗೆ ನಂಬಿಕೆ ಇದೆ, ನೀನೇನು ಮಾಡಿರೋಲ್ಲ ಅಂತ ನನಗೆ ಗೊತ್ತು. ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡು. ಗಾಯತ್ರಿ, ನೀನು ಖರ್ಚು ಮಾಡೋದಕ್ಕೆ ಈ ಮನೆಯಲ್ಲಿ ಯಾವ ಆಕ್ಷೇಪಣೆನೂ ಇಲ್ಲ. ಆದ್ರೆ ಖರ್ಚು ಯಾವುದಕ್ಕೆ ಮಾಡಿದೆ ಅಂತ ಕೇಳ್ತಿದಾರಷ್ಟೇ. ಕಾರಣ ಹೇಳ್ದೇ ಇರೋದು ನೋಡಿದ್ರೆ ಹೇಳ್ಬಾರ್ದು ಕಾರಣ ಯಾವ್ದಾದ್ರು ಇದೆಯಾ ಗಾಯತ್ರಿ? ಯಾಕಮ್ಮ? ನೋಡಿ ಗಾಯತ್ರಿ ಅಕ್ಕ, ಈ ಮನೇಲಿ ಯಾರು ಯಾವತ್ತೂ ಯಾವ್ದಕ್ಕೂ ನೊಂದ್ಕೋಬಾರ್ದು. ನೀವ್ ಸುಮ್ನೆ ಕಣ್ಣೀರ್ ಹಾಕ್ಬೇಡಿ. ಅದೇನೇ ಕಾರಣ ಇದ್ರೂ ಹೇಳಿ, ಪರವಾಗಿಲ್ಲ. ಕೀರ್ತಮ್ಮ, ಕೊಡೋದ್ ಕೊಟ್ರಿ, ಮುಟ್ ನೋಡ್ಕೊಳಂಗ್ ಕೊಟ್ಟಿದ್ದೀರಾ. ಈ ಮನೆಯಲ್ಲಿದು ನಿಮ್ಮ ಮೊದಲನೇ ಗೆಲುವು.